ಬಿಸಿಲಲ್ಲಿ ಬೇರೆ ನಡಿಬೇಕು ಎಲ್ಲ ನಾನು. ಸರ್ 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 ಯಾಕಯ್ಯ? ಈ ಬೀದಿಲಿ ಬೇಡ ಸರ್, ಪಕ್ಕದ ಬೀದಿಲಿ ಹೋಗೋಣ. ಯಾಕೆ? ಈ ಬೀದಿಲಿ ಹೋದ್ರೆ ಏನಾಗುತ್ತೆ? ಈ ಬೀದಿಲಿ ಗ್ರಾಚಾರ ವಕ್ರಿಸುತ್ತೆ ಸರ್. ಏನು ಹುಚ್ಚಿನ ಕಡಿಯುತ್ತಾ? ಈ ಮನೆ ಓನರು ಅದಕ್ಕಿಂತ ಡೇಂಜರ್ ಸರ್. ಅವ್ನು ಮೆಂಟಲ್ಲ? ಬರೀ ಮೆಂಟಲ್ ಅಲ್ಲ, ಟೋಟಲಿ ಮೆಂಟಲ್. ಡೋಂಟ್ ವರಿ, ಐ ಆಮ್ ಎ ಡಾಕ್ಟರ್. ಕಮ್ ಆನ್ ಸರ್ 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 ದಯವಿಟ್ಟು ನನ್ನ ಮಾತು ಕೇಳಿಸಬೇಡಿ ಸರ್. ಐ ಸೇ ಕಮ್ ಆನ್. ಇಂಥ ಕೇಸ್ಗಳನ್ನ ಎಷ್ಟು ಹ್ಯಾಂಡಲ್ ಮಾಡಿದೀನಿ. ಓಹೋ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮ ಮಕ್ಕಳು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ನಿಮ್ಮ ಹೆಂಡತಿ ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಕ್ಕೆ ಮದುವೆ ಮಾಡ್ಕೊಂಡಿರೋದು. ನಿಮ್ಮಲ್ಲಿ ರೇಡಿಯೋ ಇದೆಯಾ? ಇದೆ. ಸಿಲೋನ್ ಬರುತ್ತಾ? ಬರುತ್ತೆ. ನಿಮ್ಮಲ್ಲಿ ಟೇಪ್ ರೆಕಾರ್ಡ್ ಇದೆಯಾ? ಇಲ್ಲ. ರೇಡಿಯೋದಲ್ಲಿ ಕ್ಯಾಸೆಟ್ ಹಾಕರ್ ಹಾಡು ಬರುತ್ತಾ? ಬರಲ್ಲ. ಟಿವಿ ಇದೆಯಾ? ಇದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚಾನಲ್ ಕನೆಕ್ಷನ್ ಇದೆಯಾ? ಇದೆ. ಉದಯ ಟಿವಿ ಬರುತ್ತಾ? ಉದಯ ಟಿವಿನೂ ಬರುತ್ತೆ, ಸ್ಟಾರ್ ಟಿವಿನೂ ಬರುತ್ತೆ. ಕೇಬಲ್ ಅಲ್ಲಿ 2 ಸಿನಿಮಾ ಬರುತ್ತಾ? ಒಂದೊಂದು ಬರುತ್ತೆ. ಕಲರ್ ಬ್ಲಾಕ್ ಅಂಡ್ ವೈಟಾ? ಬ್ಲಾಕ್ ಅಂಡ್ ವೈಟ್. ಕಲರ್ ಇಲ್ವಾ? ಇಲ್ಲ. ಯಾಕಿಲ್ಲ? ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ನನ್ನ ಇಷ್ಟ ಕಣಯ್ಯ. ಏನ್ ನಿಮ್ ಇಷ್ಟ? ಯೋ ಮನೆಯ ನೀನು. ಯಾರದು? ನಾನು. ಯಾರು ನೀವು? ನಾನು ಯಾರು ಅನ್ನೋದೇ ಮರ್ತು ಬಿಟ್ಟಯ್ಯ. ನಿಮ್ಮಲ್ಲಿ ಬೆಕ್ಕಿದ್ಯಾ? ಇದೆ. ಮನ್ಸಲ್ಲಿ ತಿಗಣೆ ಇದೆಯಾ? ಇಲ್ಲ. ಗೋಡೆ ಮೇಲೆ ಹಲ್ಲಿ ಇದೆಯಾ? ಇದೆ. ಅದು ಗಂಡ ಹೆಣ್ಣ? ಏನ್ರಿ ಇದು? ಬೆಳಿಗ್ಗೆ ಬೆಳಿಗ್ಗೆ ಒಂದು ವಿಕೆಟ್ ಬೀಳ್ಸ್ಬಿಟ್ರಾ? ಏನಪ್ಪ, ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಇವರೇ ನಮ್ಮ ಡಾಕ್ಟ್ರು, ನಾನೇ ಕಂಪೌಂಡ್ರು. ಹೌದಾ? ಮತ್ತೇನ್ ಇನ್ನೇ ಇಲ್ಲೇ ನಿಂತಿದ್ಯಾ? ಬೇಗ ಜಾಗ ಖಾಲಿ ಮಾಡು, ಇಲ್ಲ ನಿನಗೂ ಜಾಗತೀನಿ. ಯಾರಿದ್ದೀರಾ ಮನೆಯಲ್ಲಿ? ಮನುಷ್ಯರಿದ್ದಾರೆ. ನಮಸ್ಕಾರ ಸರ್. ಏನಾಗಬೇಕಾಗಿತ್ತು? ಮನೆ ಬಾಡಿಗೆಗೆ ಬೇಕಾಗಿತ್ತು. ಎಷ್ಟು ಮನೆ ಬೇಕಾಗಿತ್ತು? ಎಷ್ಟೇನ್ ಬಂತು ಸರ್? ಒಂದು ಪೋರ್ಷನ್ ಸಾಕು. ಎಷ್ಟರಲ್ಲಿ ಇರ್ಬೇಕು? ಎಷ್ಟಾದ್ರೂ ಪರವಾಗಿಲ್ಲ ಅನ್ಕೊಳ್ಳಿ. ಮದುವೆ ಆಗಿದ್ಯಾ? ಇನ್ನೂ ಆಗಿಲ್ಲ ಸರ್. ಯಾಕಾಗಿಲ್ಲ? ಯಾಕಾಗಿಲ್ಲ ಅಂತಂದ್ರೆ ಪ್ರೇಮಿಸಿ ಮದ್ವೆ ಆಗೋಣ ಅಂತ. ಮದುವೆ ಆದ್ಮೇಲೆ ಪ್ರೇಮಿಸಬಹುದಲ್ಲ? ಮದ್ವೆ ಆದ್ಮೇಲೆ ಪ್ರೇಮಿಸ್ಬೋದು, ಪ್ರೇಮಿಸೇ ಮದ್ವೆ ಆಗ್ಬೋದಲ್ಲ. ಯಾಕೆ ಪ್ರೇಮಿಸ್ಲಿಲ್ಲ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಸರ್. ಪ್ರೇಮಿಸ್ತಾ ಇದ್ರೆ ಹೇಗೆ? ಸರಿ, ಹ್ಯಾಕ್ ಪ್ರೇಮಿಸ್ತೀರಾ? ಯಾಕೆ ಪ್ರೇಮಿಸ್ತೀರಾ ಅಂದ್ರೆ ಎಲ್ರು ಮಾಮೂಲಿ ಯಾಕೆ ಪ್ರೇಮಿಸೋ ಹಾಗೆ. ಅನುಭವ ಇದೆಯಾ? ಅನುಭವ ಇಲ್ಲ ಸರ್. ಯಾಕಿಲ್ಲ? ಯಾಕಿಲ್ಲ ಅಂತಂದ್ರೆ ಸರ್, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ? ಅಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ನನ್ನ ಸಾಯಿಸ್ತಾ ಇದ್ದೀರಲ್ಲ. ನಿಮ್ ಸೈಟ್ ಇದೆಯಾ? ಇದೆ ಸರ್, ಜೆಪಿ ನಗರದಲ್ಲಿ 4060. ಆ ಸೈಟ್ ಎಲ್ಲ ಕೇಳಿದ್ದು. ಐ ಸೈಟು. ಐ ಸೈಟು ಎಲ್ಲ ಕಾಣತಾ? ಎಲ್ಲ ಕಾಣಿಸುತ್ತೆ ಸರ್. ರಾತ್ರಿ ಹೊತ್ತು ಕಾಣತಾ? ರಾತ್ರಿ ಹೊತ್ತು ಬ್ಯಾಟ್ರಿ ಹಾಕಿದ್ರೆ ಕಾಣಿಸುತ್ತೆ ಸರ್. ಹಗಲತ್ತು ಬ್ಯಾಟ್ರಿ ಬೇಕಾ? ಆಗಲೊತ್ತು ಯಾಕೆ ಸರ್ ಬ್ಯಾಟ್ರಿ? ಎಲ್ಲ ಕಾಣತಾ? ಎಲ್ಲ ಕಾಣಿಸುತ್ತೆ ಸರ್. ಹಾಗಾದ್ರೆ ಈ ಮರ ಕಾಣತಾ? ಕಾಣಿಸ್ತಾ ಇದೆಯಲ್ಲ ಸರ್, ತೆಂಗಿನ ಮರ ಉದ್ದಕ್ಕೆ ನಿಂತಿದೆ. ಈ ಮೆಟ್ಲು ಕಾಣಿಸತಾ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸರ್. ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಗಾಳಿ ಕಾಣಿಸತಾ? ಅಯ್ಯಯ್ಯೋ, ಪ್ರಪಂಚದಲ್ಲಿ ಗಾಳಿ ಎಲ್ಲಾದ್ರೂ ಕಾಣಿಸುತ್ತೇನಪ್ಪ? ಗಾಳಿ 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 ಗಾಳಿ. ವಾಣಿ, ಇವತ್ತಾಯ್ತು ಒಳ್ಳೆ ಬೋಣಿ. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಈ ಕೋಡ್ಗೊಂದು ಡಿ ಕೋಡ್ ಕಂಡಿಡ್ಕೊಂಡ್ ಬರ್ಲೇಬೇಕು. ಸದ್ಯ ಆ ಪ್ರಶ್ನೆಗಳ ರಾಜ ಇಲ್ವಲ್ಲ. ಏನ್ ಸರ್, ಶಾಪಿಂಗ್ ಬಂದಿದ್ರಾ? ಶಾಪಿಂಗ್ ಬರ್ದೆ ಇನ್ನೇನ್ ಜಾಗಿಂಗ್ ಮಾಡಕ್ಕೆ ಯಾರಾದ್ರೂ ಬರ್ತಾರಾ? ಅಂದಾಗೆ ನಿಮ್ ಸಿನ್ಸಿಯರ್ ಕ್ಯಾರೆಕ್ಟರ್ ಹೇಗೆ ಸರ್? ವಾಟ್ ಡು ಯು ಮೀನ್? ಅಯ್ಯೋ, ಹೋಗೋರಂತೆ ಇರಿ ಸರ್. ಜೊತೆಲಿ ಮಾತಾಡೋಕೆ ಯಾರು ಇಲ್ದೆ ಬೋರ್ ಹೊಟ್ಟು ಸಾಯ್ತಾ ಇದ್ದೀನಿ. ಫೇಸ್ ರೀಡಿಂಗ್ ಅಲ್ಲಿ ನಾನು ಎಕ್ಸ್ಪರ್ಟ್, ಗೊತ್ತಾ ನಿಮ್ಗೆ? ಅಫ್ಕೋರ್ಸ್, ನಾನ್ ಹೇಳ್ದೆ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು. ಯು ಸಿ, ನಿಮ್ ಮುಖದಲ್ಲಿ ಕೋಪ ಇದ್ರು ನಿಮ್ ಮನಸ್ಸು ವೆರಿ ಸಾಫ್ಟ್. ಐ ಆಮ್ ರೈಟ್? ಓ ಗಾಡ್, ಇಂಟ್ರಡಕ್ಷನ್ ಆಗದೆ ಇನ್ವಾಲ್ವ್ ಆಗೋಗ್ತಿದ್ದೀನಲ್ಲ. ಬೈ ದ ಬೈ, ಐ ಆಮ್ ಸುಧಾ. ಐ ಆಮ್ ಚಂದ್ರು.
ಮೇ ಐ ಹೆಲ್ಪ್ ಇನ್ ಯುವರ್ ಪರ್ಚೇಸ್? ನೋ ಥ್ಯಾಂಕ್ಸ್. ಏನ್ ಮೇಡಮ್ ತುಂಬಾ ಡಿಸ್ಕಸ್ ಮಾಡ್ತಿದ್ರಲ್ಲ? ಏನೂ ಇಲ್ಲ, ನಾನು ನಮ್ಮ ಯಜಮಾನ್ರು ಹನಿಮೂನಿಗೆ ಬಂದಿದ್ವು. ಮಿಕ್ಸಿ ಕೊಂಡ್ಕೊಳ್ಳೋಣ ಅಂತ ನಾನು, ಬೇಡ ಅಂತ ಅವರು. ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ಅಯ್ಯೋ, ನಮ್ಮವ್ರು ಬರ್ತಿದ್ದಾರೆ, ಬಿಲ್ ಅವ್ರ ಹತ್ರನೇ ಕೊಟ್ಬಿಡಿ. ಹಾ, ಆಯ್ತು. ಎಷ್ಟಾಯ್ತು? ಒಟ್ಟು 3075 ರೂಪಾಯಿ ಆಯ್ತು ಸರ್. ಪೇಸ್ಟು ಟೂತ್ ಬ್ರಷ್ ಬೆಲೆ 3075 ರೂಪಾಯಿ. ಈ ಮಿಕ್ಸಿನ ಸೇರಿಸಿ ಸರ್. ಮಿಕ್ಸಿ ನಾ ತಗೊಂಡಿಲ್ಲ, ನಿಮ್ ಹೆಂಡತಿ ತಗೊಂಡ್ರಲ್ಲ? ನನ್ನ ಹೆಂಡ್ತಿನ? ಹೌದು. ಸೀತಾ, ಮಿಕ್ಸಿ ನೀ ತಗೊಂಡ್ಯಾ? ಇಲ್ವಲ್ಲ, ನಾನ್ ತಗೊಂಡಿದ್ದು. ಸುಮ್ನೆ ತಮಾಷೆ ಮಾಡಕ್ ಹಾಗೆ ಮಾಡ್ದೆ ಅಷ್ಟೇ. ಡೋಂಟ್ ಥಿಂಕ್ ಅದರ್ವೈಸ್. ಯಾರು ಇವರು? ನನ್ನ ಹೆಸರು ಸುಧಾ, ನಮಸ್ಕಾರ. ಇವರು ನಿಮ್ ಯಜಮಾನ್ರಾ? ಹೆಂಗಸರು ನೆರಳು ಕಂಡ್ರೇನೆ ಗುರ್ರನ್ನ ಇವ್ರ ಜೊತೆ ನೀವ್ ಅದ್ ಹ್ಯಾಕ್ ಸಂಸಾರ ಮಾಡ್ತಿದ್ದೀರೋ ಏನೋ. ಎನಿವೆ, ನೈಸ್ ಮೀಟಿಂಗ್ ಯು. ಓಕೆ, ಬಾಯ್. ವಾಣಿ 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 ನನ್ನ ಮುದ್ದಿನ ರಾಣಿ. ವಾಣಿ, ತುಂಬಾ ಲೇಟ್ ಆಗಾಯ್ತು. ಬಂದೆ ಬಂದೆ. ವಾಣಿ, ನಮ್ಮಿಬ್ಬರ ಮದ್ವೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ನನಗ್ ತುಂಬಾ ಆನಂದ ಆಗ್ತಾ ಇದೆ. ಒಳ್ಳೆ ಮೂಡಿರೋವಾಗ ಇಲ್ಲೂ ಯಾಕೆ ಈ ಕೋಡ್ ವರ್ಡು? ಕೋಗಿಲೆ ಆಗಿರೋ ಈ ಸೊಗಸಾದ ಕಂಠದಿಂದ ಒಂದು ಹಾಡು ಹೇಳ್ಬಾರ್ದಾ? ಜೋಕ್ ಮಾಡ್ಬೇಡ. ದಯ ಮಾಡೋ ರಂಗ, ದಯ ಮಾಡೋ ಅಂತ ನೀನ್ ಅವತ್ ಆಡಿದ್ದನ್ನ ನಾನ್ ಕೇಳಿಸ್ಕೊಳ್ಳಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅದು ನೀನ್ ಹಾಡ್ಲಿಲ್ವಾ? ಆ ಹಾಡನ್ನ ನಿಮ್ಮಮ್ಮನೇ ಹಾಡಿದಾಳೆ ಅಂತಂದ್ಮೇಲೆ ನಿನಗ್ ಮಾತು ಬರೋದಿಲ್ವಾ? ನಿಮ್ಮಪ್ಪ ಅಲ್ಕ ನನ್ ಮಗ ಮನೇಲೆ ಇದ್ದಾನಲ್ವಾ, ಮೊದ್ಲು ಅವನ್ ವಿಚಾರಿಸ್ಕೊಂಡು ಬರ್ತೀನಿ. ಇಲ್ಲಿ ಬಿತ್ಕೊಂಡಿದ್ದೆ ನನ್ ಮಗನೇ, ನನ್ ಮಗನೇ, ಯಾಕೋ ನನ್ ಮಗನೇ ನನ್ನನ್ನೇ ಗುಗ್ಗು ಮಾಡ್ಬಿಟ್ಟಿ ಎಲ್ಲೋ. ಅಂದ್ರೆ ಗೊತ್ತಾಗೋಯ್ತಾ? ಅಂದ್ರೆ ಈ ವಿಚಾರ ನಿನಗ್ ಮೊದ್ಲೇ ಗೊತ್ತಿತ್ತಾ? ಮನೆ ನನ್ ಮಗನೇ, ಮೊದ್ಲೇ ಹೇಳ್ಬಾರ್ದಾಗಿತ್ತೇನೋ ನನ್ಗೆ. ಇದೇನಳಿ ಅಂದ್ರೆ ಹೀಗಂತೀರಾ? ನಿಮ್ಮ ಮಗಳು ನನ್ನ ಪ್ರೀತಿಸ್ತಾಳೆ ಅಂತ ನೀವು ಹೇಳಿದ ಕೂಡ್ಲೆ ಅವಳೇ ಹೇಳಿದ್ಲಾ ಅಂತ ನಾ ಕೇಳಿದೆ. ಜ್ಞಾಪಕ ಇದ್ಯಾ? ಹೌದು, ಕೇಳಿದ್ರಿ. ಹೇಳಿದ್ಲು ಅಂತ ನೀವೇ ಹೇಳಿದ್ರಿ ತಾನೆ? ಹೇಳ್ದೆ. ಅವಳು ಬಾಯಿಂದ ಹೇಳಿದ್ಲಾ ಅಂತ ನಾನ್ ಕೇಳಿದೆ ತಾನೆ? ಕೇಳಿದ್ರಿ ಕಣಪ್ಪ, ಯಾರಿಲ್ಲ ಅಂದಿದ್ದು. ಅವಳು ಬಾಯಿಂದ ಹೇಳ್ದೆ ಮೂಗಿನಿಂದ ಹೇಳ್ತಾಳ ಅಂತ ನೀವ್ ಹೇಳಿದ್ರಿ ತಾನೆ? ಹೇಳ್ದೆ ಕಣಪ್ಪ. ಏನು ಅಂದ್ರೆ ನಾನು ಬಂದ್ಬಿಟ್ಟಿರಿ. ಇದೇನೆ ನಿನ್ ಗೆಟಪ್? ಡ್ರೆಸ್ ಯಾಕೆ ಚೇಂಜ್ ಮಾಡಿದೆ? ಏಯ್, ಅವಳು ನನ್ನ ಹೆಂಡತಿ, ನಿಮ್ಮ ಅತ್ತೆ. ಅತ್ತೆ ಮಗಳು ಡಬಲ್ ರೋಲಾ? ರೀ, ಏನ್ರಿ ಇದು? ಅತ್ತೆ ಅಂತಿದಿರಲ್ಲ, ಯಾರು ಇವನು? ನೋಡೆ, ನಾನ್ ನಿಧಾನವಾಗಿ ಹೇಳ್ತೀನಿ, ಮೊದ್ಲು ಒಳಗಡೆ ಹೋಗು. ಅಳಿಯಂದ್ರೆ ನನ್ನ ಮಗಳು ಪ್ರಸ್ತುತ ಕೋಣೆಯಲ್ಲಿ ನಿಮಗೋಸ್ಕರ ಮೂಕರೋದನೆ ಪಡ್ತಿರ್ತಾಳೆ. ಹೋಗಿ. ಮೂಕರೋದನೆ ಪಡೆದೆ ಇನ್ನೇನ್ ಬಾಯ್ ಬಿಟ್ಟ ಹೇಳ್ತಾಳೆ. ಒಟ್ನಲ್ಲಿ ನಾನ್ ಅಳಂಗ್ ಮಾಡ್ಬಿಟ್ರಿ. ಇದೇ ಆಸ್ಪತ್ರೆ ಚಿನ್ನ, ಸುಮ್ಮನಿರ್ಬೇಕು. ನಿನ್ಗೆ ಮಾತಾಡಂಗ್ ಮಾಡ್ತೀನಿ, ಗೊತ್ತಾಯ್ತಾ? ಡಾಕ್ಟರ್ ಹೇಳ್ದಂಗ್ ಕೇಳ್ಬೇಕು. ನನ್ನ ಆತ್ಮೀಯ ಪೇಷಂಟ್ಗಳಿಗೆ ಸುಸ್ವಾಗತ. ನಿಮ್ಮಿಬ್ರಲ್ಲಿ ಯಾರು ಡಾಕ್ಟ್ರು? ನಾನೇ. ನಿಮ್ಮಿಬ್ಬರಲ್ಲಿ ಪೇಷಂಟ್ ಯಾರು? ಇವಳೆ ನನ್ನ ಪ್ರೀತಿಯ ಹೆಂಡತಿ. ಏನ್ ನಿಮ್ ಪ್ರಾಬ್ಲಮ್? ಏನು? ಆಬಾ ಜಬಾ ದಬಾ. ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಮಾತ್ ಬರಂಗ್ ಮಾಡ್ಬಿಡಿ. ಇವಳಿಗೆ ಬರೀ ಲಿಪ್ ಮೂಮೆಂಟ್ ಕೊಡಕ್ ಬರ್ತಾ ಇದೆಯಾ ಹೊರತು ಕೈಲಾಗಿ ಹೇಳಕ್ ಬರ್ತಾ ಇಲ್ಲ. ಐ ಸಿ. ಯು ಕ್ಯಾನ್ ಸಿ ಬಟ್ ಯು ಕಾಂಟ್ ಹಿಯರ್. ದಟ್ ಇಸ್ ದ ಪ್ರಾಬ್ಲಮ್. ನೋಡಿ ಮಿಸ್ಟರ್, ಹೆಂಡತಿರಿಗೆ ಮಾತ್ ಬರ್ದೇ ಇರೋದು ಗಂಡಂದಿರು ಮಾಡಿರೋ ಪುಣ್ಯ. ಬೇಕಿಲ್ದೆ ಮಾತಾಡಿ ಗಂಡಂದಿರನ್ನ ಸಾಯಿಸ್ಬಿಡ್ತಾರೆ. ನನ್ನ ಸ್ವಂತ ಅನುಭವ. ಅದೆಲ್ಲ ನಂಗೆ ಗೊತ್ತಿಲ್ಲ.
ಡಾಕ್ಟ್ರೆ ಆ? ನನ್ನ ಹೆಂಡತಿಗೆ 4 ಡೈಲಾಗ್ ಮಾತಾಡಂಗ್ ಮಾಡ್ಬಿಡಿ, ಅಷ್ಟು ಸಾಕು. ನಿಮ್ ಕರ್ಮ, ನಾನೇನ್ ಮಾಡ್ಲಿ? ನಡಿಯಮ್ಮ, ಸರಿ ಮಾಡ್ತೀನಿ. ಆ? ಗಂಟ್ಲು. ಆ. ಏನ್ರಿ ನನ್ನ ಹೆಂಡತಿಗೆ ಮಾತ್ ಬರ್ಬೋದಲ್ವಾ? ಬಂದ್ರೆ ಮಾತ್ ಬರ್ಬೋದು, ಇಲ್ಲ ಅಂದ್ರೆ ಹೆಣ ಬರ್ಬೋದು. ಏನಯ್ಯ ಆ? ಡಾಕ್ಟ್ರೆ, ಹೆಂಡತಿರಿಗೆ ಮಾತು ಬರ್ದೇ ಇರೋದು ರೀ, ನನ್ನ ಹೆಂಡತಿಗೆ ಮಾತ್ ಬಂದ್ಬಿಡ್ತು. ಬಂದ್ಬಿಡ್ತು. ಹೆಂಗಸ್ರು ಅಂದ್ರೆ ಅಷ್ಟೊಂದು ಕೇವಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಲೇ, ಇವತ್ತು ನೀನು ಬಿಡಕ್ಕಿಲ್ಲ. ನಿನ್ನ ಆಸ್ಪತ್ರೆ ಅಯ್ಯಯ್ಯೋ, ನನ್ನ ಹೆಂಡತಿ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಳೆ. ಅಯ್ಯೋ, ನಿನ್ ಹೆಂಡತಿ ಮುದ್ದಿನ ಮಾತು ಹಾಳಾಯ್ತು. ಮೊದ್ಲು ಕರ್ಕೊಂಡು ಹೋಗಯ್ಯ. ಡಾಕ್ಟ್ರೆ ಫೀಸು ಓ, ನಿನ್ ಫೀಸು ಬೇಡ, ನಿನ್ ಪಿಂಡ ಬೇಡ, ಮೊದ್ಲು ಕರ್ಕೊಂಡು ಹೋಗಯ್ಯ. ಅಲ್ಲ, ಹಣ ಓ, ನನ್ನ ಹೇಳ ಬೆಳಕ್ಕಿಂತ ಮುಂಚೆ ನೀನ್ ಕರ್ಕೊಂಡು ಹೋಗಯ್ಯ. ಹೋಗಯ್ಯ. ಎಷ್ಟು ಕಷ್ಟ ಬಿದ್ದಿದ್ದೀರ ಓ, ನೀವು. I say get out. ಸರ್, ಅಬ್ಬಬ್ಬಬ್ಬ. ವಾಣಿ ಯಾಕೆ ನನ್ ಬಳ್ಪಕ್ಕದ್ದು ಕೊಡಲ್ಲ ಅಂತ ಹೇಳ್ತೀಯಾ? ನಿನ್ ಜೊತೆ ನಾನ್ ನಿನ್ ಬಳ್ಪಕ್ಕದ್ನ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ರಾಜ ನಿಮ್ಮದಲ್ಲ ರೀ. ಮತ್ತಿನ್ಯಾರ್ನೆ? ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ ಜೊತೆ ಓದ್ತಿದ್ನಲ್ಲ ಸೀನು, ನನ್ ಬಳ್ಪ ಕಟ್ಬಿಟ್ಟ. ಆಗ ನನಗ್ ಗಂಟ್ಲಿರ್ಲಿಲ್ಲ, ಬಯಕಾಗ್ಲಿಲ್ಲ. ಅದಕ್ಕೆ ಈಗ ಬೈದಿದ್ದು. ಅಂದ್ರೆ ಪ್ರೆಸೆಂಟ್ ಮಾತುಗಳಲ್ದೆ ಫ್ಲಾಶ್ ಬ್ಯಾಕ್ ಮಾತುಗಳೆಲ್ಲ ನೆನಪಕ್ ಬಂದು ಅದನ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಾ ಇದೀಯಾ? ಸುಮ್ಮನೆ ಕೂತಿದ್ಯಲ್ಲ, ಬೇಗ ಹಾಡೋ. ನೀನ್ ಹಾಡಲ್ಲ ಅಂದ್ರೆ ಮತ್ತೆ ನನ್ಗೆ ಅಳು ಬಂದ್ಬಿಡುತ್ತೆ. ರಂಗಣ್ಣಿ, ಇವತ್ ರಾತ್ರಿ ಓಡೋಣ. ಆ, ರಂಗಣ್ಣಿ ಅವನ್ ಜೊತೆ ಓಡೋಗದ? ಅವನ್ ಯಾರೇ? ಅಯ್ಯಯ್ಯೋ, ಈ ಮನೇಲಿ ಒಬ್ಬೊಬ್ರಿಗೊಂದ ತರ ಕಾಯಿಲೆ ಇದೆಯಲ್ಲಪ್ಪ. ಆ, ಗೋಪಿ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆ, ಗೋಪಿನ? ಇವನ್ ಯಾರೇ? ರೀ, ನಾನ್ ಟೀನೇಜ್ ಆಗಿದ್ದಾಗ ಆ ಗೋಪಿ ನಮ್ಮ ಮನೆ ಪಕ್ಕದಲ್ಲಿ ಇದ್ನಲ್ಲ, ತುಂಬಾ ಸುಂದರವಾಗಿದ್ದ ರೀ. ನಾನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಗ ಹೇಳ್ಬೇಕಾಗಿದ್ದ ಮಾತನ್ನ ಹೇಳಕ್ ಆಗ್ಲಿಲ್ಲ. ಅಯ್ಯೋ, ಹೀಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಟಾಪಿಕ್ ಬದಲಾಯಿಸು ಬದಲಾಯಿಸು. ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಇಂತ ಗೋಬಿನೇ ಮದ್ವೆ ಮಾಡ್ಕೊಳ್ಳಿ. ಯಾರ್ಗ್ ಹೇಳ್ತಾ ಇದ್ಯಾ? ಇನ್ಯಾರ್ಗೆ? ನಿಮ್ಗೆ. ಎಲ್ರು ನಿನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾರೆ, ನಾನ್ ಮಾತ್ರ ಗೂಬೆ ಹಾಕಿ ಕಾಣಿಸ್ತೀನಾ? ರೀ 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 ರೀ, ಇನ್ನೊಂದ್ ವಿಷಯ ಗೊತ್ತಾ? ಅಯ್ಯಯ್ಯೋ, ಬೇಡ ಬೇಡ. ಈಗಾಗ್ಲೇ ನಿನ್ ಮಾತ್ ಕೇಳಿ ಕೇಳಿ ಇಷ್ಟಾಗಲ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ. ದಯವಿಟ್ಟು ನಿನ್ ಮಾತ್ಗೆ ಅಣೆ ಕಟ್ಟಾಕು. ಓಕೆ ಡ್ಯಾಡಿ, ಹಾಗೆ ಆಗ್ಲಿ. ಹಾ ಡ್ಯಾಡಿ, ನೀವ್ ಹೇಳಿದ ಅಡ್ರೆಸ್ ಹೋಗಿ ಹುಡುಗನ್ ನೋಡ್ದೆ. ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ನನಗಂತ ತಿಳಿಸ್ತು. ಹಲೋ ಮಮ್ಮಿ, ನೀವು ಬೇಗ ಬಂದು ನನಗ್ ಮದ್ವೆ ಮಾಡ್ದೆ ಹೋದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಮಮ್ಮಿ, ಮಮ್ಮಿ ನನ್ ಸುಮ್ಮನೆ ತಮಾಷೆಗಂದಷ್ಟೇ. ಮಮ್ಮಿ, ಇಂಡಿಯಾಗೆ ಯಾವಾಗ ಬರ್ತಾ ಇದೀಯಾ? ಏನು, ಈ ವೀಕಲ್ಲಿ ಬರ್ತಾ ಇದೀಯಾ? ವಾವ್, ಫ್ಯಾಂಟಾಸ್ಟಿಕ್, ಗ್ರೇಟ್ ಮಮ್ಮಿ, ಐ ಲವ್ ಯು. ಡ್ಯಾಡಿ ಕೊಡು. ಹಾ ಡ್ಯಾಡಿ, ಚೆನ್ನಾಗಿದ್ದೀನಿ. ನನ್ಗೇನ್ ಕಮ್ಮಿ, ಕಣ್ಣಿನ ರೆಪ್ಪೆ ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ದುಡ್ಡಿನ ಬಗ್ಗೆ ಯೋಚನೆನೇ ಇಲ್ಲ. ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದೀನಿ. ಎಲ್ಲ ವಿಧದಲ್ಲೂ ಐ ಆಮ್ ಲಕ್ಕಿಯೆಸ್ಟ್. ಡಾಕ್ಟ್ರೆ, ಏನಯ್ಯ ಇದು? ನಿನ್ ಕಿವಿ ಕತ್ತೆ ಕಿವಿ ಆಗೋಗ್ಬಿಟ್ಟಿದೆ. ಏನಾದ್ರೂ ಶುಭವಾರ್ತೆ ಕೇಳ್ದ? ಶುಭನೂ ಇಲ್ಲ, ನಿಮ್ ಪಿಂಡನೂ ಇಲ್ಲ. ನನ್ನ ಹೆಂಡತಿ ಚಿಕ್ಕ ವಯಸ್ಸಿನಿಂದ ಮಾತಾಡದೆ ಬಾಕಿ ಉಳಿಸ್ಕೊಂಡಿದ್ದು ಡೈಲಾಗ್ನೆಲ್ಲ ಹೇಳಿ ಹೇಳಿ ನಾನ್ ಕೇಳಿ ಕೇಳಿ ಕಿವಿ ಈ ಅವತಾರ ಆಗ್ಬಿಟ್ಟಿದೆ ಡಾಕ್ಟ್ರೆ. ನಾನು ಅವತ್ತೇ ಹೇಳ್ದೆ ಬೇಡ ಅಂತ. ನನ್ ಮಾತು ಕೇಳ್ದ್ಯಾ? ಅನ್ಬೋಸು ಅನ್ಬೋಸು. ಅಯ್ಯೋ, ನಿಮ್ ಮನೆ ಹಾಳಾಗ. ನಾನ್ ಕಿವಿ ನೋವಿನಿಂದ ಸಾಯ್ತಾ ಇದ್ದೀನಿ, ನೀವಿಬ್ರು ರಾಕ್ಷಸ ತರ ನಗ್ತಾ ಇದ್ದೀರಾ. ಮೊದ್ಲು ನನ್ನ ಹೆಂಡತಿ ಗಂಟ್ಲನ್ನ ಎಕ್ಕುಟಂಗ್ ಮಾಡಿ. ಅಯ್ಯೋಯ್ಯೋ, ನಿನ್ನ ಹೆಂಡ್ತಿನ? ಆಮೇಲೆ ನನ್ ಗಂಟ್ಲು ಎಕ್ಕುಟೋಗ್ ಮಾಡ್ಬಿಡ್ತಾಳೆ. ಅವಳು ಸುದ್ದಿನೇ ಬೇಡ. ಹಾಗಾದ್ರೆ ನನ್ನನ್ನ ಕಿವಿಡ್ನಾಗ್ ಮಾಡ್ಬಿಡಿ. ಅಂದ್ರೆ ನಿನ್ ಕಿವಿನ ಆಪರೇಷನ್ ಮಾಡ್ಬೇಕು. ಎಷ್ಟು ಫೀಸ್ ಆದ್ರೂ ಸರಿ, ಆಗ್ಲಿ. ಡೋಂಟ್ ವರಿ, ನಿನ್ ಕಿವಿನ ಚಿಕ್ಕದ್ ಮಾಡಿ ಕಿವಿಗೆ ಸೀಸ ತುಂಬಿ ಸೀಲ್ ಮಾಡ್ಬಿಡ್ತೀನಿ.
ಗುಡುಗು ಸಿಡಿಲು ಬಡಿದ್ರು ಕೇಳಬಾರ್ದು. ಹಾಗೆ ಮಾಡ್ತೀನಿ. ಕಮಾನ್ ಮೂವ್. ಅಷ್ಟ್ ಮಾಡಿ ನಿಮಗ್ ತಲೆ ತುಂಬಾ ಕೂದ್ಲಿರೋ ಮಗು ಹುಟ್ಲಿ. ಆಪರೇಷನ್ ಸಕ್ಸಸ್. ಯಾರು ಬಡ್ಕೊಂಡ್ರು ನಿಮ್ ಕಿವಿ ಕೇಳಿಸೋದೇ ಇಲ್ಲ. ಆ, ಓ, ಬಾವ್, ಬಾವ್. ನನ್ ಗಂಟ್ಲು ನನ್ಗೆ ಕೇಳಿಸ್ತಾ ಇಲ್ಲ. ತುಂಬಾ ಆನಂದ ಆಗ್ತಾ ಇದೆಯಪ್ಪ ನನ್ಗೆ. ನನ್ ಫೀಸ್ ಕೊಡಿ ಮಿಸ್ಟರ್. ನನ್ ಫೀಸು ಆ? ಫೀಸು. ಆ? ಓ ನನ್ ಫೀಸು. ಕೈ ಕಡಿತಾ ಇದೆಯಾ? ಇವನ್ ಕೆನ್ನೆಗೊಂದ್ ಬಿಡಿ ಹೇಳ್ತೀನಿ ಡಾಕ್ಟ್ರೆ, ಎಲ್ಲ ಸರಿಯಾಗ್ಬಿಡುತ್ತೆ. ಅದಲ್ಲ, ನನ್ ಫೀಸು 1,000 ರೂಪಾಯಿ. ಡಾಕ್ಟರ್ ಆಗಿ ಟಾಯ್ಲೆಟ್ ಹೋಗಕ್ಕೆ ನನ್ನ ಕೇಳ್ಬೇಕಾ? ಹೋಗ್ ಬನ್ನಿ ಡಾಕ್ಟ್ರೆ. ನನ್ ಫೀಸು. ಅಯ್ಯಯ್ಯೋ, ನಿಮ್ ಟೈಮ್ ಹಾಳ್ ಮಾಡ್ತಾ ಇದೀನಾ? ಸಾರಿ ಹೋಗ್ ಬರ್ತೀನಿ. ಸರ್, ಡಾಕ್ಟ್ರೆ, ನನ್ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ ಮನೆ ಹಾಳು ಮಾಡ್ಬಿಟ್ರಿ. ಒಳ್ಳೆ ಮಾತಿನಲ್ಲಿ ನಾನು ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ. ಅಷ್ಟೇ ತಾನೇ. ಡೋಂಟ್ ವರಿ, ಕೂತ್ಕೊಳ್ಳಿ. ಆ, ಏನು ಬಾಂಬೆ ಫ್ಲೈಟ್ ಡಮಾರ? ಓಹ್, ಐ ಆಮ್ ಸಾರಿ. ನಿಮಗೆ ಕಿವಿ ಕೇಳಿಸಲ್ಲ ಅಲ್ವೇ? ಓ, ಕಂಪೌಂಡರ್. ಈಗ ನಿಮಗೆ ಕಿವಿ ಕೇಳಿಸುತ್ತೋ ಇಲ್ಲೋ ನಾನ್ ಟೆಸ್ಟ್ ಮಾಡ್ತೀನಿ. ಕಣ್ ಮುಚ್ಕೊಳ್ಳಿ. ಆಹಾ, ಓ, ಏ, ಹೋದ್ಸಲ ನನ್ನ ಫೀಸ್ನ ಮುಂಡಾಯಿಸಿ ಹೋಗಿದ್ಯಲ್ಲ, ಈಗ ತೆಗಿ ಡಬಲ್ ಫೀಸು. ಯಾಕೆ ಏನ್ರಿ, ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ ತಿಂತೀರಾ ನೀವು? ಯಾಕಯ್ಯ? ಯಾಕ ಇಷ್ಟು ದಿವಸ ಅದೆಂತದ ಸೀಸು ತುಣ್ಣ ನನ್ ಕಿವಿಯೊಳಗ್ ತುರ್ಕಿದ್ರಲ್ಲ, ಅದನ್ನ ಭದ್ರವಾಗಿ ಕಾಪಾಡಿ ಮತ್ತೆ ವಾಪಸ್ ಕೊಟ್ನಲ್ಲ, ನೀವೇ ಕೊಡ್ಬೇಕು ನನ್ಗೆ ಫೀಸು. ನಾನ್ ಯಾಕೆ ಕೊಡ್ಬೇಕು? ಯಾಕ ಹ್ಮ್. ಕೊಡದೆ ಇದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ 25,000 ವಸೂಲಿ ಮಾಡ್ತೀನಿ. ಅಯ್ಯೋ, ಎಲ್ಲಿಂದ ಗಂಟು ಬಿದ್ದಯ್ಯ ನೀನು? ಅದೆಂತದೋ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗಾಯ್ತಲ್ಲ. ಕಂಪೌಂಡರ್! ಸರ್, ಆ ಬಜ ಬದಬಾ! ಇದು ಎಂತ ಕಾಯಿಲೆ ಅಪ್ಪ?